ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲರಿಗೂ ಹಗಲು ರಾತ್ರಿಗಳು ಇರೋ ಹಾಗೆ ಬ್ರಹ್ಮದೇವನಿಗೆ ಕಲ್ಪ ಅಂತ ಇರುತ್ತೆ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ 4 ಯುಗಗಳ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಅಂದ್ರೆ ಸತ್ಯಯುಗ 17,28,000 ವರ್ಷಗಳು, ತ್ರೇತಾಯುಗ 12,96,000 ವರ್ಷಗಳು, ದ್ವಾಪರ ಯುಗ 8,64,000 ವರ್ಷಗಳು ಹಾಗೂ ಕಲಿಯುಗ 4,32,000 ವರ್ಷಗಳು. ಈ 4 ಯುಗಗಳ ಸೈಕಲ್ ಅನ್ನ ಒಂದು ಮಹಾಯುಗ ಅಂತ ಕರೀತಾರೆ. ಅಂದ್ರೆ 1,000 ಮಹಾಯುಗಗಳು ಆದ್ರೆ ಬ್ರಹ್ಮನ ಒಂದು ದಿನ ಅಂದ್ರೆ ಒಂದು ಕಲ್ಪ ಅಂತ ಅರ್ಥ. ಒಂದು ಕಲ್ಪದ ನಂತರ ಸೃಷ್ಟಿಕರ್ತನಾದ ಬ್ರಹ್ಮನು ವಿಶ್ರಾಂತಿಗಾಗಿ ಯೋಗ ನಿದ್ರೆಗೆ ಜಾರುತ್ತಾನೆ ಅಂತ ಪುರಾಣ ಕಥೆಗಳು ಹೇಳ್ತವೆ. ಇದೇ ಸಮಯದ ಉಪಯೋಗ ಪಡೆದಂತಹ ಹಯಗ್ರೀವ ಎಂಬ ರಾಕ್ಷಸ ಬ್ರಹ್ಮನು ಯೋಗ ನಿದ್ರೆಯಲ್ಲಿದ್ದಾಗ ಅವನ ಬಳಿ ಇರತಕ್ಕಂತಹ ಎಲ್ಲಾ ವೇದಗಳನ್ನ ಅಪಹರಣ ಮಾಡಿ ಸಮುದ್ರದ ಆಳದಲ್ಲಿ ಹೋಗಿ ಅವಿತು ಕುಳಿತುಕೊತಾನೆ. ಇಲ್ಲಿಂದಲೇ ಪ್ರಾರಂಭವಾಗುತ್ತೆ ನೋಡಿ ಶ್ರೀ ವಿಷ್ಣುವಿನ ಮೊದಲ ಅವತಾರ. ಹಾಗಿದ್ರೆ ಬನ್ನಿ, ಶ್ರೀ ವಿಷ್ಣುವಿನ ಮೊದಲ ಅವತಾರ ಹೇಗಿತ್ತು, ಅವರು ಯಾವ ರೂಪದಲ್ಲಿ ಮೊದಲ ಅವತಾರವನ್ನು ಪಡ್ಕೊಂಡ್ರು, ಆ ಯುಗದಲ್ಲಿ ಏನೆಲ್ಲ ಆಯ್ತು, ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಪ್ರತಿದಿನ ಸತ್ಯವ್ರತ ಎಂಬ ಋಷಿಮುನಿ ಸಂಧ್ಯಾ ವಂದನೆಯನ್ನ ಮುಗಿಸಿ ಸೂರ್ಯನಿಗೆ ತರ್ಪಣ ಕೊಡುತ್ತಿರುತ್ತಾನೆ. ಒಂದು ದಿನ ತರ್ಪಣ ಕೊಡುವಾಗ ಆತನಿಗೆ ಒಂದು ಮೀನು ಸಿಗುತ್ತದೆ. ಆ ಮೀನು ಮಾತನಾಡುವುದನ್ನು ನೋಡಿ ತುಂಬಾ ಆಶ್ಚರ್ಯವಾಗಿರುತ್ತಾನೆ. ಆ ಮೀನು, ಸ್ವಾಮಿ, ನನ್ನನ್ನು ರಕ್ಷಿಸಿ, ನಾನು ಈ ಸಮುದ್ರದಲ್ಲಿ ಇದ್ದರೆ ದೊಡ್ಡ ದೊಡ್ಡ ಮೀನುಗಳು ನನ್ನನ್ನು ತಿನ್ನುತ್ತವೆ ಎಂದು ಬೇಡಿಕೊಳ್ಳುತ್ತದೆ. ನಂತರ ಸತ್ಯವ್ರತನು ಆ ಮೀನನ್ನ ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಬಂದು ರಕ್ಷಿಸಿ ಇಡುತ್ತಾನೆ. ಸ್ವಲ್ಪ ಸಮಯದ ನಂತರ ಆ ಮೀನು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ನಂತರ ಆ ಮೀನನ್ನ ಪಕ್ಕದಲ್ಲಿರುವ ನದಿಗೆ ಬಿಡುತ್ತಾನೆ. ನದಿಯಲ್ಲಿಯೂ ಸಹ ಅದರ ಗಾತ್ರ ತುಂಬಾ ದೊಡ್ಡದಾಗುತ್ತಾ ಹೋಗುತ್ತದೆ. ನಂತರ ಸತ್ಯವ್ರತನು ಆ ಮೀನನ್ನ ಸಮುದ್ರಕ್ಕೆ ಬಿಡಲು ನಿರ್ಧರಿಸುತ್ತಾನೆ. ಸಮುದ್ರಕ್ಕೆ ಬಿಟ್ಟ ನಂತರ ಆ ಗಾತ್ರ ಸಮುದ್ರದಷ್ಟೇ ದೊಡ್ಡದಾಗಿರುತ್ತದೆ. ನಂತರ ಆಶ್ಚರ್ಯಗೊಂಡ ಸತ್ಯವ್ರತನು ಆ ಮೀನಿನಲ್ಲಿ ಬೇಡಿಕೊಳ್ಳುತ್ತಾನೆ, ದಯವಿಟ್ಟು ನೀವು ಯಾರೆಂದು ತಿಳಿಸಿ ಎಂದು. ನಂತರ ವಿಷ್ಣುವು ಪ್ರತ್ಯಕ್ಷನಾಗಿ, ಇಂದಿನಿಂದ ಸರಿಯಾಗಿ 7 ದಿನಗಳ ನಂತರ ಮಹಾಪ್ರಳಯ ಸಂಭವಿಸಲಿದೆ. ಆದ್ದರಿಂದ ನೀನು ದೊಡ್ಡ ಹಡಗನ್ನು ತೆಗೆದುಕೊಂಡು ಅದರಲ್ಲಿ ಎಲ್ಲಾ ಜೀವರಾಶಿಗಳಿಂದಲೂ ಒಂದು ಜೀವಿಯನ್ನ ಸಂಗ್ರಹಿಸಿ ಸಪ್ತ ಋಷಿಗಳೊಂದಿಗೆ ಹಡಗಿನಲ್ಲಿ ನೀನು ಇರು. ಆ ನಂತರ ನಾನು ಬಂದು ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಮಹಾವಿಷ್ಣುವು ಹೇಳಿ ಮಾಯವಾಗುತ್ತಾನೆ. ನಂತರ ಹಯಗ್ರೀವನೊಂದಿಗೆ ಹೋರಾಡಿ ವೇದಗಳನ್ನ ರಕ್ಷಿಸುತ್ತಾನೆ. ನಂತರ ಮಹಾಪ್ರಳಯ ಪ್ರಾರಂಭವಾಗುತ್ತದೆ. ವಿಷ್ಣುವು ಮತ್ಸ್ಯ ಅವತಾರದಲ್ಲಿ ಬಂದು ಅವರನ್ನ ಸಮುದ್ರ ಮಟ್ಟದಿಂದ ಎತ್ತರ ಪ್ರದೇಶವಾಗಿರುವ ಹಿಮಾಲಯದತ್ತ ಕರೆದುಕೊಂಡು ಹೋಗಿ ರಕ್ಷಿಸುತ್ತಾನೆ ಎಂದು ಪುರಾಣ ಕಥೆಗಳು ಹೇಳುತ್ತವೆ. ವೀಕ್ಷಕರೇ, ನಿಮಗೆಲ್ಲ ಒಂದು ಪ್ರಶ್ನೆ ಮೂಡಿರಬಹುದಲ್ಲವೇ? ವಿಷ್ಣುವು ತನ್ನ ಮೊದಲ ಅವತಾರಕ್ಕೆ ಮತ್ಸ್ಯವನ್ನೇ ಏಕೆ ಆಯ್ಕೆ ಮಾಡಿಕೊಂಡಿರಬಹುದು ಎಂದು? ವೀಕ್ಷಕರೇ, ಹಯಗ್ರೀವನು ವೇದಗಳನ್ನ ಅಪಹರಿಸಿ ಸಮುದ್ರದಲ್ಲಿ ಅವಿತು ಕುಳಿತಿರುತ್ತಾನೆ. ಮತ್ಸ್ಯವು ಸಮುದ್ರದಲ್ಲಿ ಸುಲಭವಾಗಿ ಈಜಬಹುದು ಮತ್ತು ಮಹಾಪ್ರಳಯದಂತಹ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಅಲೆಗಳ ವಿರುದ್ಧವಾಗಿ ಈಜಬಲ್ಲದ್ದು ಮತ್ಸ್ಯ ಮಾತ್ರ. ಆದ್ದರಿಂದ ಮತ್ಸ್ಯ ಅವತಾರವನ್ನು ತಾಳಿದನು ಎಂದು ಪುರಾಣ ಗ್ರಂಥಗಳು ಹೇಳುತ್ತವೆ. ಇದೇ ರೀತಿಯ ಕುತೂಹಲಕಾರಿ ವಿಡಿಯೋಗಳಿಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಪಿರಿಚುವಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ
ಮತ್ತು ಬೆಲ್ ಬಟನ್ ಅನ್ನ ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ. ಧನ್ಯವಾದಗಳು.